ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ತಮ್ನೇಲಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ, ನಾವಿವತ್ತು ಹೋಗ್ತಿರೋದು ಮುನೇಶ್ವರ ಮಾಡೋದಕ್ಕೆ. ನಿಮಗೆ ಎಲ್ರಿಗೂ ಆಲ್ರೆಡಿ ಹೇಳಿದ್ದೀನಿ ಹೋದ ವರ್ಷವೇ. ಇದು ನಾವು ಯುಗಾದಿಗೂ ಮುಂಚೆ ಮಾಡುವಂಥ ಸಂಪ್ರದಾಯ ಪದ್ಧತಿಯಾಗಿದೆ ನಮ್ಮ ಮನೆತನದಲ್ಲಿ. ಸೊ ಹಾಗಾಗಿ ಇದನ್ನು ಖಂಡಿತವಾಗಿಯೂ ಮಿಸ್ ಮಾಡದೆ ಮಾಡೋದಾಗಿರುತ್ತೆ. ಪ್ರೇಮ್ ಹೆಂಡತಿ ಜೊತೆ ಬರ್ತಾನೆ ಅಲ್ಲ ಪ್ರೇಮ್? ಫಿಕ್ಸು. ಇದರಲ್ಲ ಪ್ರೇಮ್ ಮತ್ತು ನಾನು, ಭಾಸ್ಕರ್, ನಮ್ಮ ಮಕ್ಕಳು ಇಬ್ಬರು. ಅವತ್ತು ಅವ್ರಿಗೆ ಸ್ಟಡಿ ಹಾಲಿಡೇ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹೇಗಿದ್ರು ಓದ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಹೋದೆ ನಾನು ಅವತ್ತು. ಸೊ ಆಲ್ರೆಡಿ ನಮ್ಮ ಮನೆಯವರೆಲ್ಲ ಇಲ್ಲಿ ಬಂದಿದ್ದಾರೆ. ಇವರು ವನ್ನಮ್ಮ ಅಂತ ಹೇಳಿ ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿದ್ದೀನಿ. ನನ್ನ ಹಳೆ ವ್ಲಾಗ್ಗಳು ನೋಡಿದರೆ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ಇವರೆಲ್ಲ ರಾಮೂರ್ತಿ ನಗರಿಂದ ಬಂದು ಕಾತ್ಕೊಂಡಿದ್ರು. ನಾವು ಇಲ್ಲಿಂದ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಮತ್ತು ಅವ್ರ ಮೊಮ್ಮಗ, ಇದು ಶರತ್ ಮಗ ಅವನು. ಮತ್ತು ಆಂಟಿ ಎಲ್ಲ ರೆಡಿ ಮಾಡಿಕೊಡ್ತಿದ್ರು, ನಾನು ಹೆಲ್ಪ್ ಮಾಡ್ತಿದ್ದೆ. ಮತ್ತು ಮಕ್ಕಳು ಸಹ ಹೆಲ್ಪ್ ಮಾಡ್ತಿದ್ದಾರೆ, ನೋಡಿದ್ರಲ್ಲ. ಸೊ ಇವರು ನಮ್ಮ ಮನೆಗೆ ದೊಡ್ಡವರು, ನಮ್ಮ ಮಾವ ಅವರ ತಾಯಿ ನೀಲಮ್ಮ ಅಂತ ಹೇಳಿ. ನಮ್ಮಮ್ಮ ಮನೆ ಕಡೆಯಿಂದನೂ ಸಂಬಂಧ. ನಮ್ಮಮ್ಮಗೆ ಚಿಕ್ಕಮ್ಮ ಆಗಬೇಕು, ಅಂದರೆ ನಮ್ಮ ತಾಯಿಯವರ ತಾಯಿಗೆ ತಂಗಿ ಆಗಬೇಕು. ಇವರು ನಮ್ಮ ಮಾವಾಗೆ ಅಣ್ಣ ಆಗಬೇಕು, ಸುಬ್ಬಣ್ಣ ಅಂತ ಹೇಳಿ ಇವ್ರ ಹೆಸರು. ಭಾಸ್ಕರ್ ಮಾತ್ರ ಚಿಕ್ಕಪ್ಪ ಅಂತ ಹೇಳ್ತಾರೆ. ಯಾಕಂದರೆ ಏನಾಗಿತ್ತು ಅಂದರೆ ನಮ್ಮ ಮಾವದು ಫಸ್ಟು ಮದುವೆ ಆಗಿದ್ದಂತೆ, ನಂತರ ಇವ್ರದ್ದಾಗಿದ್ದು. ಸೊ ಅದಕ್ಕೋಸ್ಕರ ಭಾಸ್ಕರು ಚಿಕ್ಕಪ್ಪ ಅಂತ ಹೇಳೋದು ಅಂತ ಹೇಳ್ತಿರ್ತಾರೆ. ಈ ಫ್ಯಾಮ್ಲಿನಲ್ಲಿ ಫಸ್ಟು ನಾನೇ ಸೊಸೆ ಆಗಿ ಬಂದಿದ್ದು. ಸೊ ನಂದು ಭಾಸ್ಕರ್ದೇ ಫಸ್ಟ್ ಮದುವೆ ಆಗಿದ್ದು. ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ ಯಾರು ದೊಡ್ಡಪ್ಪ ಯಾರು ಚಿಕ್ಕಪ್ಪ ಅಂತೆಲ್ಲನೂ. ಸೊ ಅವ್ರಿಗೆ ಈಗಲಿಂದ ಹೇಳ್ಕೊಟ್ರೆ ಸಂಬಂಧಗಳು ಹೇಗೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ದೊಡ್ಡವರಾಗೋದಕ್ಕೆ. ಅದಕ್ಕೋಸ್ಕರ ಮತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾವು ಸಹ ಪೂಜೆ ಎಲ್ಲ ಮಾಡಿದ್ವಿ, ದೊಡ್ಡವರೆಲ್ಲ ಮಾಡಿದ ನಂತರ ನಾವು ಎಲ್ಲ ಮಾಡಿದ್ವಿ. ನಮ್ಮ ಅತ್ತೆ ಮತ್ತು ಪ್ರೇಮ್ ಅವರ ಅಮ್ಮ ಬಿಂದು ಎಲ್ಲನೂ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಪ್ರೇಮ್ ಮಾತ್ರ ನಮ್ಮ ಜೊತೆ ಬಂದಿದ್ದು. ಮತ್ತು ಏನಂದರೆ ನಮ್ಮ ಮನೆಯಲ್ಲಿ ಹಿಂದಿನಿಂದನೂ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಹಿರಿಯರು ಒಂದೇ ದಿನದಲ್ಲಿ ಮುನೇಶ್ವರ ಮತ್ತು ಕಾಟೇರಮ್ಮ ಎರಡೂ ಮಾಡೋದಾಗಿರುತ್ತೆ. ಸೊ ಏನು ಮಾಡ್ತೀವಿ ಅಂದರೆ ಇಲ್ಲಿ ಅರ್ಧ ಜನ ಬಂದಿರ್ತೀವಿ ಮತ್ತು ಅಲ್ಲಿ ಅರ್ಧ ಜನ ಹೋಗಿರ್ತಾರೆ. ಹಾಗಾಗಿ ನಮ್ಮ ಅತ್ತೆ, ಕುಮಾರಿ ಆಂಟಿ, ಬಿಂದು ಯಾರೂ ಬರಲಿಲ್ಲ ಇಲ್ಲಿಗೆ. ಸೊ ನಾವಿಷ್ಟೇ ಜನ ಮಾಡಿರೋದು ಇಲ್ಲಿ ಮುನೇಶ್ವರ ದೇವಸ್ಥಾನದಲ್ಲಿ. ಅವರೆಲ್ಲ ಅಲ್ಲಿ ಹೋಗಿದ್ರು. ಮತ್ತು ಇಲ್ಲಿ ಹೊರಗಡೆ ಸಹ ದೇವರು ಕಲ್ಲು ವಿಗ್ರಹ ಎಲ್ಲ ಇಟ್ಟಿದ್ದಾರೆ. ಮತ್ತು ಆ ಕಡೆ ನಾಗರ ಕಲ್ಲದೆಲ್ಲ ಇದೆ. ಮತ್ತು ಮಲಗಿರೋ ಕಾಟೇರಮ್ಮ ಇದೆ ಇಲ್ಲಿ ಹೊರಗಡೆ. ಸೊ ಮೊದಲನೇದಾಗಿ ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು, ಇದು ಉತ್ಸವ ಮೂರ್ತಿ. ಸೊ ಇಲ್ಲಿ ಪೂಜೆ ಮಾಡ್ಕೊಂಡಿದ ನಂತರ ಈ ಕಾಟೇರಮ್ಮಗೆ ಬಂದು ಸೀರೆ ಎಲ್ಲ ತಂದಿದ್ರು. ಸೊ ಅದನ್ನೆಲ್ಲ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಈಗ ಈ ದೇವಿಗೂ ಪೂಜೆ ಮಾಡ್ತಿದ್ದೀವಿ, ನೋಡ್ತಿದ್ದೀರಲ್ಲ. ಸೊ ಇದು ಮಲಗಿರೋ ಕಾಟೇರಮ್ಮ, ಇದು ಈ ರೀತಿ ಇದೆ. ಸೊ ಇಲ್ಲಿನೂ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಎಲ್ಲರೂ. ನಾವು ಸಹ ಭಾಸ್ಕರ್ ಅವ್ರ ಚಿಕ್ಕಪ್ಪಗೆ ಹೇಳಿಬಿಟ್ಟಿದ್ವಿ ಕೋಳಿ ಎಲ್ಲ ತೊಗೊಂಡು ಬರೋಕ್ಕೆ. ಸೊ ಅವರೇ ಎಲ್ಲ ತಂದಿದ್ರು ಎಲ್ಲರಿಗೂ. ಮತ್ತು ನೀಲಕ್ಕ ಅಜ್ಜಿ ಕುರಿನ ಆಡಿಸ್ತಾರೆ ದೇವ್ರಿಗೆ. ಯಾಕಂದರೆ ಮುಂಚೆ ಎಲ್ಲನೂ ಬೂದ್ಗೆರೆ ಕ್ರಾಸ್ ಹತ್ರ ಒಂದು ಮುನೇಶ್ವರ ದೇವಸ್ಥಾನ ಇತ್ತಂತೆ. ನಮ್ಮ ಮಾವ ಅವರ ತಂದೆ ಇದ್ದರು, ಅವ್ರ ಹೆಸರು ಮುನ್ಸ್ವಾಮಪ್ಪ ಅಂತ ಹೇಳಿ. ಸೊ ಅಲ್ಲಿ ಕುರಿ ಹೊಡ್ದು ಮುನೇಶ್ವರ ದೇವಸ್ಥಾನ ಇತ್ತಂತೆ. ಅಲ್ಲಿ ಕುರಿ ಹೊಡ್ದು ಅಲ್ಲೆಲ್ಲ ಎಲ್ರಿಗೂ ಊಟ ಎಲ್ಲ ಹಂಚ್ತಿದ್ರಂತೆ. ಸೊ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಈಗ ಅಷ್ಟು ದೂರ ಎಲ್ಲ ಹೋಗಿ ಅಂತ ಹೇಳಿ ನಮ್ಮ ಮುನೇಶ್ವರ ದೇವಸ್ಥಾನದಲ್ಲೇ ದೇವ್ರಿಗೆ ಕೊಡೋದಾಗಿದೆ. ಸೊ ಪೂಜೆ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಆ್ಯಕ್ಟಿವ್ ಇತ್ತು ಇದು, ಒಂದು ಕಡೆ ನಿಲ್ತಿದ್ದಿಲ್ಲ. ಪೂಜೆ ಮಾಡಿಸ್ಕೊಳ್ಳೋಕ್ಕಾಗಲಿ ಏನೂ ಅಷ್ಟು ಆ್ಯಕ್ಟಿವ್ ಆಗಿತ್ತು ಇದು. ಮತ್ತು ಇದು ಹೊಡೆದ್ರು ಅಷ್ಟರಲ್ಲಿ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ.
ಮುಂಚೆ ಎಲ್ಲ ಇಲ್ಲೇ ಸೌದೆ ಎಲ್ಲ ಕೊಡ್ತಿದ್ರು ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲೇ ಎಲ್ಲ ಬಂದು ಮಾಡ್ಕೋತಿದ್ವಿ. ಆದರೆ ಈಗ ಕೊರೋನಾ ಆದಮೇಲಿಂದ ಇಲ್ಲಿ ಏನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿಲ್ಲ. ಅದಕ್ಕಾಗಿ ಮನೆಯಿಂದನೇ ಮಾಡ್ಕೊಂಡು ಬರ್ತಾರೆ ಅವರು. ಸೊ ಎಲ್ರಿಗೂ ಮಾಡ್ಕೊಂಡು ಬಂದಿದ್ದಾರೆ. ಈಗ ನೋಡ್ತಿದ್ದೀರಲ್ಲ, ಇದನ್ನು ನಾವು ಖಾರದ ಗೊಜ್ಜು ಅಂತೀವಿ. ಸೊ ನೀವು ಏನು ಹೇಳ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಲಿ ಮೊಟ್ಟೆ ಸಹ ಬೇಯಿಸ್ಕೊಂಡು ಬಂದಿದ್ದಾರೆ ಮನೆಯಿಂದ. ಸೊ ಎಲ್ಲರೂ ತಿಂತಿದ್ದೀವಿ, ಎಲ್ಲರೂ ಮಾತಾಡ್ತಾ ಖುಷಿಯಾಗಿ. ಇನ್ನಷ್ಟು ಜನ ಬರೋದಿತ್ತು, ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾವಿಷ್ಟೇ ಜನ ಸೇರಿರೋದು ಇವತ್ತಿನ ದಿನ. ಇನ್ನೂ ದೊಡ್ಡದಿದೆ ನಮ್ಮ ಫ್ಯಾಮಿಲಿ. ಸೊ ನೆಕ್ಸ್ಟ್ ಮಂತ್ ಚೇತನ್ ಮದುವೆ ಇದೆ. ಆಗ ಎಲ್ರಿಗೂ ನಮ್ಮ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಮದುವೆ ವ್ಲಾಗಲ್ಲಿ. ಸೊ ಫೋಟೋ ಇಡಿ. ಇವಾಗ ತಿನ್ಸಿದ್ರಲ್ಲ ಅದಕ್ಕೆ ಚಪ್ಪಲಿ ಬಿಟ್ಟಿದ್ಯಾ ನೀನು? ಹಾಕೊಂಬಿಡು ಫಸ್ಟು, ಹಂಗೆ ತಿರುಗಿ ರಿಟರ್ನ್ ಬರಬೇಡ್ದು. ಹಾಕೋ ಜಾಸ್ತಿ ನಮ್ಮ ಚಪ್ಪಲಿ ಬರ್ರಿ ನಾವು ಹೋಗೋಣ. ಬಾಯ್ ಬಾಯ್. ನಾವು ಮುಗಿಸ್ಕೊಂಡು ಅವರು ಸಹ ಹೊರಟು, ನಾವು ಸಹ ಹೊರಟಿ ಬಂದ್ವಿ. ಸೊ ಲಾಸ್ಟ್ ಇಯರ್ ನಾವು ಕಾಟೇರಮ್ಮ ಹತ್ರ ಸಹ ಹೋಗಿದ್ವಿ. ಈ ಇಯರ್ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಅತ್ತೆ ಆಲ್ರೆಡಿ ಮನೆಗೆ ಬಂದಿದ್ದರು. ಮನೆಗೆ ಬಂದು ನೋಡಿದ್ರೆ ನಮ್ಮ ಮಾವ ವಾರ ಕೊಟ್ಬಿಟ್ಟಿದ್ದಾರೆ, ನೋಡಿದ್ರಲ್ಲ. ಸೊ ನಾನು ವಿಡಿಯೋ ಮಾಡ್ಕೋತಿದ್ದೆ, ಭಾಸ್ಕರ್ ಬಂದು ನಿಂತಿದ್ರು, ಆಗ ಕ್ಯಾಪ್ಚರ್ ಮಾಡಿದ್ದು. ಈಗ ನಾನು ನಿಮ್ಮೆಲ್ರಿಗೂ ಲಾಲಿಪಾಪ್ ಚಿಕನ್ ರೆಸಿಪಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇದು 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 2ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಮತ್ತು 2ರಿಂದ 3 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ. ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ. ನಿಮಗೆ ಅಂದಾಜು ನೋಡಿ ಹಾಕ್ಕೊಳ್ಳಿ, ನೀವು ಖಾರ ಯಾವ ರೀತಿ ತಿಂತೀರಾ ಆ ರೀತಿ ಹಾಕ್ಕೋಬೋದು. ಕಸ್ತೂರಿ ಮಸಾಲ ಪೌಡರ್ ಇದು 3/4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮತ್ತು ಮೊಸರು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಲಾಸ್ಟಲ್ಲಿ ಕಸೂರಿ ಮೇಥಿ ಸ್ವಲ್ಪ ಈ ರೀತಿ ಕ್ರಷ್ ಮಾಡಿ ಹಾಕಬೇಕು, ಆಗ ಚೆನ್ನಾಗಿರುತ್ತೆ. ಮತ್ತು ಲೆಮನ್ ಜ್ಯೂಸ್ ಒಂದು ಹಾಫಷ್ಟು ತೊಗೊಂಡಿದ್ದೀನಿ. ಮತ್ತು ಮೊಟ್ಟೆ 2ರಿಂದ 3 ಮೊಟ್ಟೆ ಹಾಕ್ಕೋತಿದ್ದೀನಿ. ನಾನಿವತ್ತು ಪ್ರಿಪೇರ್ ಮಾಡ್ತಿರೋದು 2 kg ಚಿಕನ್ ಲಾಲಿಪಾಪ್ ಚಿಕನ್ಗಾಗೋಷ್ಟು ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಯೂಸ್ ಮಾಡಿರೋ ಅಂಥದ್ದು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ. ಸೊ ಈಗ ಇದೂ ಅಷ್ಟೇ, ನೀರಿನ ಅಂಶ ಇರಬೇಡ್ದು ಅದರಲ್ಲಿ. ಸೊ ಈ ರೀತಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ನೀರೆಲ್ಲ ತೆಗೆದುಬಿಟ್ಟು ಈಗ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ರಿಫ್ರಿಜ್ರೇಟ್ ಮಾಡಬೇಕಾಗತ್ತೆ ಒಂದು 2 to 3 hours. ಅದಾಗೋಷ್ಟರಲ್ಲಿ ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಮಾಡಿ ಮೇಲೆಗಡೆ. ಒಲೆ ಊಟ ಇವತ್ತು. ಒಲೆನಲ್ಲಿ ಮಾಡಿ ತಿಂದ್ರೇ ಅದರ ರುಚಿನೇ ಬೇರೆ. ಸೊ ಅದಕ್ಕೋಸ್ಕರ ನಮಗೆ ಒಲೆ ಊಟ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ರೀತಿ ಸ್ಪೆಷಲ್ ಒಕೇಶನ್ಸಲ್ಲಿ ಮಾಡ್ತೀವಿ ನಾವು ಇದರಲ್ಲೇ. ಮತ್ತು ಭಾಸ್ಕರ್ ತಿರುಗಿಸ್ತಿದ್ದಾರೆ, ಅದು ಭಾರ ಇರೋದ್ರಿಂದ. ನಮ್ಮತ್ತೆ ಮಾಡ್ತಿರೋ ಅಂಥದ್ದು ನಾಟಿ ಕೋಳಿ ಬಸ್ಸಾರು. ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ನಮ್ಮತ್ತೆ ಮಾಡುವಂಥ ನಾಟಿ ಕೋಳಿ ಬಸ್ಸಾರು ರೆಸಿಪಿ ಸಹ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಸ್ಪೆಷಲ್ ದಿನಗಳಲ್ಲಿ ಹೇಗೆ ಟೈಮ್ ಹೋಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಈವ್ನಿಂಗ್ ಆಗೋಯಿತು. ಈಗ ಇದು ತೋರಿಸ್ತಿದ್ದೀನಲ್ಲ, ಈ ಎಲೆ ಬಾಸುಮತಿ ರೈಸ್ ಇರುತ್ತಲ್ಲ, ಆ ಫ್ಲೇವರ್ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿರಿಯಾನಿಗೆಲ್ಲ ಹಾಕಿದರೆ. ನಮ್ಮತ್ತೆ ಬೆಳೆಸಿರೋ ಅಂಥದ್ದು. ಸೊ ಅದರಿಂದ 2 ಎಲೆ ಕಿತ್ಕೊಂಡು ಬಂದೆ. ಈಗ ನಾನು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ನಾನು ಸುಮಾರು ಸಲ ತೋರಿಸ್ಬಿಟ್ಟಿದ್ದೀನಿ ಮಟನ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅನ್ನೋದು. ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ. ಬೇಕಿದ್ದರೆ ಹೇಳಿ, ನೆಕ್ಸ್ಟ್ ಟೈಮ್ ಮಾಡುವಾಗ ತೋರಿಸ್ಕೊಡ್ತೀನಿ.
ಇಲ್ಲಾಂದರೆ ಪ್ರೀವಿಯಸ್ ವ್ಲಾಗ್ಸ್ನ ಹೋಗಿ ಚೆಕ್ ಮಾಡ್ಬೋದು. ಭಾಸ್ಕರ್ ಯಾವತ್ತಾದರೂ ಅಡುಗೆ ಮಾಡೋದು ನೀವು ನೋಡಿದ್ದೀರಾ? ನೋಡಿ ಇವತ್ತು ತೋರಿಸ್ತಿದ್ದೀನಿ. ಭಾಸ್ಕರ್ ಈಗ ಫೇವ್ರೆಟ್ ಐಟಮ್ ಹಾಕಿ ಫ್ರೈ ಮಾಡ್ಕೋತಿದ್ದಾರೆ. ಏನಂದರೆ ಲಿವರ್ ಫ್ರೈ, ಚಿಕನ್ ಲಿವರ್ ಫ್ರೈ ಮಾಡ್ಕೋತಿದ್ದಾರೆ. ಮತ್ತು ಬಿರಿಯಾನಿನ ಈ ಕೆಂಡದ ಮೇಲೆ ಇಟ್ಟಿದ್ದೀವಿ, ಅದರ ಬೇಗನೆ ಅದು ಬೆಂದ್ಕೋಬೇಕು, ಆ ರೀತಿ ಕಾದಿದೆ. ಈಗ ಲಾಲಿಪಾಪ್ ಚಿಕನ್ ಹಾಕಿ ಬೇಯಿಸ್ಕೊತಿದ್ದೀನಿ, ನೋಡಿದ್ರಲ್ಲ. ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಮನೇಲಿರೋ ಸಾಮಾನನ್ನ ಯೂಸ್ ಮಾಡಿ ಲಾಲಿಪಾಪ್ ಚಿಕನ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಟ್ರೈ ಮಾಡಿ, ತುಂಬಾ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದು ಟೆಂಡರ್ ಚಿಕನಿಂದ ತಂದಿದ್ದಂಥ ಚಿಕನ್ ಅಲ್ಲ, ಇಲ್ಲ ಚಿಕನ್ ಶಾಪಲ್ಲಿ ಭಾಸ್ಕರ್ ಹೋಗಿ ಬೇಕು ಅಂತ ಹೇಳಿ ಫ್ರೆಶ್ಶಾಗಿ ಓಡಿಸ್ಕೊಂಡು ಬಂದಿರೋಂಥ ಲಾಲಿಪಾಪ್ ಪೀಸಸ್ ಇದು. ಸೊ ನೋಡ್ತಿದ್ದೀರಲ್ಲ, ಸ್ವಲ್ಪ ದಪ್ಪ ಬಂದಿದೆ. ಈಗ ನಾವು ಟೆಂಡರ್ ಚಿಕನ್ಗೆಲ್ಲ ಹೋಗಿ ತೊಗೊಂಡು ಬಂದರೆ ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಆಗಿತ್ತು, ಚೆನ್ನಾಗಾಗಿದೆ. ಭಾಸ್ಕರ್ ಮಾಡಿದಂಥ ಲಿವರ್ ಫ್ರೈ ಆಲ್ರೆಡಿ ತಿಂದು ಖಾಲಿ ಮಾಡಿದ್ದಾರೆ, ಇಷ್ಟೇ ಉಳಿಸಿದ್ದಾರೆ. ಮೊಸರು ಬಜ್ಜಿ, ಕೋಳಿ ಬಸ್ಸಾರು ಮತ್ತು ಮಟನ್ ಬಿರಿಯಾನಿ, ಇದು ಕೋಳಿ ಬಸ್ಸಾರು ಫ್ರೈ, ಚಿಕನ್ ಫ್ರೈ ಇದು, ಮತ್ತು ಇದಿಷ್ಟ ಆಗಿತ್ತು ಇವತ್ತಿನ ಊಟ. ಓಕೆ, ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.